ಮರ್ಯಾದೆ ಪ್ರಶ್ನೆ ಅಂದ್ರೇನು? ಹೌದು, ಕಣ್ಣಿಲ್ಲಿದೆ ಮೂಗಿಲ್ಲಿದೆ, ಮಾನ ಮರ್ಯಾದೆ ಎಲ್ಲಿದೆ? ನೋಡಿ, ಏರಿಯಾ ಮೇಲೆ ಡಿಪೆಂಡು. ಹುಡುಗರಿಗೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ಅದು ಬೈಕಲ್ಲಿ ಹೋದರೆ ಬಾರಪ್ಪ ಕೂತ್ಕೋ, ಎಷ್ಟು ಸಿನಿಮಾ ಮಾಡಿದ್ಯಾ, ಏನು ಮಾಡ್ತಾ ಇದೆಯಾ ಅಂತಾರೆ. ಅದೇ ಕಾರಲ್ಲಿ ಹೋದರೆ ಬಂದು ಕೂತ್ಕೊಳ್ಳಿ ಅಂತಾರೆ. ಮೇ ಬಿ ನಾನು ಹೋಗ್ತಾ ಇದ್ದಿದ್ದು ಅಂಥವ್ರ ಹಿಂದೆ ತೀರಾ ಸ್ಟೂಡಿಯಸ್ ಬುಕ್ ವರ್ಮ್ಸ್. ನನಗೇನು ಅವ್ರಿಗೆ ಅಟ್ರಾಕ್ಟ್ ಆಗ್ತಾಯಿತ್ತು. ನಾನು ಸುಮ್ಮನೆ ಹಿಂಗೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡ್ರೆ ಅವ್ರು ಲೈಟರ್ ತೆಗೆದು. ಬಿಕಾಸ್ ಈ ಸಕ್ಸಸ್ ಅನ್ನೋದು ಇದೆಯಲ್ಲ, ಅದೊಂದು ದೊಡ್ಡ ಭ್ರಮೆ. ಹಲೋ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅಡಿಗ. ನೀವು ನೋಡ್ತಾ ಇದ್ದೀರಾ ಮಜ್ಜಾ ಕನ್ನಡ. ಮಜ್ವಾಗಿ ನೋಡಿ. ಹಾಯ್, ಹಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ. ನಾನು ಮಜಾಗಲ್ ವಿದ್ಯಾ ದೀಪಕ್. ನನ್ನ ಜೊತೆಗೆ ಮಜ್ವಾಗಿ ಮಾತಾಡೋದಕ್ಕೆ ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾದ ಹೀರೋ ಯಾರು ಹೇಳಿ? ಒನ್ ಆ್ಯಂಡ್ ಓನ್ಲಿ ರಾಕೇಶ್ ಅಡಿಗ ಅವರು ಜಾಯ್ನ್ ಆಗಿದ್ದಾರೆ. ಹಂಗೆ ಪಾಸ್ ಕೊಟ್ರಿ ನೀವು ಕನ್ಫ್ಯೂಸ್ ಮಾಡಕ್ಕೆ. ರಾಕೇಶ್ ಅವರೇ, ಮರ್ಯಾದೆ ಪ್ರಶ್ನೆ ಅಂದ್ರೇನು? ಎಲ್ಲರೂ ಒಂದೊಂದು ಬೌಂಡ್ರಿ ಹಾಕೊಂಡಿರ್ತಾರೆ ಅಲ್ವಾ? ಹಿಂಗೆ ಹೋದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಇಟ್ ಇಸ್ ಸಬ್ಜೆಕ್ಟಿವ್. ಒಬ್ಬೊಬ್ರಿಗೆ ಒಂದೊಂದು ಮರ್ಯಾದೆ ಪ್ರಶ್ನೆ ಇರುತ್ತೆ. ಓಕೆ, ಇವಾಗ ನೀವು ವಾರ್ಡ್ ಅಧ್ಯಕ್ಷರಾಗ್ತಿರಲ್ವಾ? ಎಲ್ಲ ಅಧ್ಯಕ್ಷರಾದ್ರಿ, ಏನು ಕಾನ್ಸ್ಟಿಟ್ಯೂನ್ಸಿ, ಎಷ್ಟು ಖರ್ಚು ಮಾಡಿದ್ರಿ? ವಾರ್ಡ್ ಅಧ್ಯಕ್ಷ ನಮ್ಮ ಅಣ್ಣನಿಗೋಸ್ಕರ ಹೋರಾಡಿ ಅಧ್ಯಕ್ಷರು ಮಾಡಿದ್ದಾರೆ. ನೆಕ್ಸ್ಟ್ ಕಾರ್ಪೊರೇಟರ್, ಕಾರ್ಯಕರ್ತರಿಂದ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ. ನೆಕ್ಸ್ಟ್ ಕಾರ್ಪೊರೇಟರ್. ಎಷ್ಟು ಖರ್ಚಾಗ್ಬೋದು ಅಂದಾಜು? ನೋಡಿ, ಏರಿಯಾ ಮೇಲೆ ಡಿಪೆಂಡು. ಹುಡುಗರಿಗೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ಅದು ಗುಂಡು ತುಂಡು. ಇವಾಗ ಅದು ಡಿಮ್ಯಾಂಡು. ನೀವು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಕಾಸು ಹಂಚಬೇಕು. ಮತ್ತು ಹಂಚಿದವರು ಮಾಡ್ತಾರೋ ಇಲ್ವೋ. ಆ್ಯಂಡ್ ಎವ್ರಿ ಡೇ ಅವ್ರವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು. ಯಾರೋ ಹಣ ಕೆಲಸ ಮಾಡಿಸ್ಕೊಳ್ಳೋಣ, ಯಾರೋ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಇಲ್ಲಿ ಕ್ಲೀನ್ ಆಗಿಲ್ಲ, ಹಣ ಆ ಥರದ್ದೆಲ್ಲ ಮ್ಯಾನೇಜ್ ಮಾಡಬೇಕು, ಮೇಂಟೆನೆನ್ಸ್ ಮಾಡಬೇಕು. ಸೊ ಈ ಥರ ಕ್ಯಾರೆಕ್ಟರ್ಗಳು ಎಲ್ಲ ರಿಯಲ್ ಆಗಿದ್ದಾರೆ. ಎಲ್ಲ ಏರಿಯಾಗಳಲ್ಲೂ ಒಬ್ಬೊಬ್ಬ ಸೂರಿ ಸಿಗ್ತಾನೆ ಈ ಥರ. ಈಗ ನಿಮ್ಮನ್ನ ಎಸ್ಪೆಷಲಿ ನೀವು ಏನು 4 ಜನ ಇದ್ದೀರಿ, ನೀವು, ಪೂರ್ಣ, ಸುನಿಲ್ ರಾವ್ ಅವರು, ಹಾಗೆ ಇನ್ನೊಬ್ರು. ಈ 4 ಜನರಲ್ಲಿ ಎಲ್ಲ ಕ್ಯಾರೆಕ್ಟರ್ ಕೂಡ ಹೈಲೈಟ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ರಿಜಿಸ್ಟರ್ ಆಗುತ್ತೆ. ಹೌದು. ಈಗ ಸುನಿಲ್ ಅವರು ಒಂದು ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ, ಇನ್ನೊಬ್ರು ಕಾರ್ ಡ್ರೈವರ್ ಆಗಿ, ನೀವು ಇವಾಗ ಅಧ್ಯಕ್ಷರಾಗ್ತಾ ಇದ್ದೀರಾ, ವಾರ್ಡ್ ಅಧ್ಯಕ್ಷರು. ಆಮೇಲೆ ಇನ್ನೊಬ್ರು ಸಮ್ ಈವೆಂಟ್ ಮ್ಯಾನೇಜ್ಮೆಂಟ್ ಆ ಥರದ್ದೇನೋ ಮಾಡ್ತಾರೆ. ಇಲ್ಲ, ಇನ್ನೊಬ್ರು ತೇಜು ಅಂತ, ಅವರು ಮಾಲಲ್ಲಿ ಕೆಲಸ ಮಾಡೋ ಸೇಲ್ಸ್ ಗರ್ಲ್. ಒಂದೊಂದು ರೋಲ್ ಇದೆಯಲ್ಲ, ಹೌದಪ್ಪ, ಇದು ನನ್ನ ಪಾತ್ರ, ಇದು ನನ್ನ ಪಾತ್ರ, ನಮ್ಮ ಸಿನಿಮಾ ಅನ್ನೋಷ್ಟರ ಮಟ್ಟಿಗೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮರ್ಯಾದೆ ಪ್ರಶ್ನೆ ಟ್ರೇಲರ್ ಅಷ್ಟು ಪ್ರಾಮಿಸಿಂಗ್ ಆಗಿದೆ. ಸೊ ಹೇಳಿ, ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಸಿನಿಮಾದ ಕತೆ ಹೇಳಿದಾಗ ನಿಮಗೇನು ಅನಿಸ್ತು? ಐ ವಾಸ್ ಎಕ್ಸೈಟೆಡ್. ಯಾಕಂದರೆ ಏನೇನು ಪಾತ್ರಗಳು ನೀವು ಹೇಳಿದ್ರಲ್ಲ, ಅವರೆಲ್ಲರೂ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವ್ರ ಜೊತೆ ಬದುಕಿದ್ದೀನಿ. ಒಂದು ಟೈಮಲ್ಲಿ ನಾನು ಪಾಲಿಟಿಕ್ಸು ಅದು ಇದು ಸಣ್ಣ ವಯಸ್ಸಲ್ಲಿ ಓಡಾಡಿದ್ದೀನಿ. ಆ ಥರದವ್ರ ಜೊತೆ ಒಡನಾಟ ಇದೆ. ಸೊ ಇಟ್ ವಾಸ್ ಅ ಮಿರರ್ ಇಟ್ಟಂಗೆ. ಸಿನಿಮಾ ಅನ್ನೋದಕ್ಕಿಂತ ಒಂದು ಮಿರರ್ ಇಟ್ಟಂಗೆ ಎಲ್ಲರ ಲೈಫು. ಅದು ನನಗೆ ತುಂಬ ರಿಲೇಟ್ ಆಯಿತು. ಅದು ನನಗೆ ತುಂಬ ಥ್ರಿಲ್ ಆಯಿತು. ಇನ್ನು ಈ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗರು ಮರ್ಯಾದೆ ಅಂತ ಬಂದರೆ ಏನು ಮಾಡೋದಕ್ಕೂ ಸೈ, ಈಗ ಮರ್ಯಾದೆ ಹೋಗುತ್ತೆ ಅನ್ನೋದಾದರೆ, ಫಸ್ಟ್ ನಿಂದು ಎಷ್ಟಿದೆ ಹೇಳಪ್ಪ, ಹಿಂಗಾದ್ರೂ ಮಾಡಿ ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋ. ರಾಕೇಶ್ ಅವ್ರು ಎಷ್ಟು ಸಾಲ ಮಾಡಿದ್ರು, ಎಷ್ಟು ಬೇಗ ಕ್ಲಿಯರ್ ಮಾಡಿದ್ರು? ಅಯ್ಯೋ, ಸಾಲಗಳು ಕಮ್ಮಿ ಆದರೆ ನನಗೆ ಟೆನ್ಷನ್ ಆಗುತ್ತೆ. ಸಾಲ ಇಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಯಾರಿಗಾರು ಹೇಳಿ ಅನಿಸುತ್ತೆ. ಅಂದರೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಐ ಡೋಂಟ್ ಗಿವ್ ಮಚ್ ವ್ಯಾಲ್ಯೂ ಫಾರ್ ದಟ್. ಫ್ಲೋ ಆಗ್ತಾ ಇರಬೇಕು ಅಷ್ಟೇ. ಸ್ಟ್ಯಾಗ್ನೆಂಟ್ ಆಗಿರಬಾರ್ದು. ನನ್ನ ಹತ್ರನೂ ಇರಬಾರ್ದು. ಸಾಲ ಕೊಡ್ತೀನಿ ಕೂಡ ನಾನು, ನನ್ನ ಹತ್ರ ಇದ್ದು. ಬಡ್ಡಿಗೆಲ್ಲ ಇಲ್ಲ, ಹಾಗೆ ಕೊಡ್ತೀನಿ. ವಾಪಸ್ ಕೊಡಿ ಅಷ್ಟೇ. ಯಾರ್ಯಾರು ವಾಪಸ್ ಕೊಟ್ಟಿಲ್ಲ, ವಾಪಸ್ ಕೊಡಿ. ಬೆಂಗಳೂರು ಬೆಳೀತಾ ಇದೆ, ಇನ್ನೂ ಬೆಳೀತಾ ಇದೆ. ಮೇ ಬಿ ಮೈಸೂರು ಬೆಂಗಳೂರು ಒಂದಾಗ್ಬಿಡ್ಬೋದು. ಈ ಕಡೆ ಕನಕಪುರ ಅವ್ರಿಗೂ ಹೋಗ್ಬಿಡ್ಬೋದು ಇನ್ನು ಸ್ವಲ್ಪ ವರ್ಷದಲ್ಲಿ. ನಾವು ಚಿಕ್ಕ ಹುಡುಗ ಇರುವಾಗೆಲ್ಲ ಅದೇ ಏರಿಯಾ, ಚಿಕ್ಕಲ್ಸಂದ್ರ, ಪದ್ಮನಾಭ ನಗರ, ಆ ಏರಿಯಾದಲ್ಲೇ ಬೆಳೆದಿದ್ದು. ಆ ಟೈಮಲ್ಲಿ ಉತ್ರಳ್ಳಿ ಇದೆಯಲ್ಲ, ಉತ್ರಳ್ಳಿ ದಾಟಿ ಯಾರು ಆಟೋದವ್ರು ಬರ್ತಾ ಇರಲಿಲ್ಲ ಸಂಜೆ. ಅಷ್ಟು ಡಾರ್ಕ್ ಪ್ಲೇಸ್ ಅದು. ದರೋಡೆ ಆಗಿಬಿಡುತ್ತೆ, ಕಳ್ತನ ಆಗಿಬಿಡುತ್ತೆ, ಯಾರೋ ಬಂದು ಚೈನ್ ಸ್ನ್ಯಾಚಿಂಗ್ ಆಗೋದು ಅಂತ. ಇವಾಗ ನೋಡಿ ಹಿಂಗೆ ಓಡಾಡ್ತಾರೆ. ಸೊ ಬೆಳೀತಾ ಇದೆ ಬೆಂಗಳೂರು. ಬಟ್ ನಾವು ಬೆಳೀತಾ ಇದ್ದೀವ, ಅದು ಒಂದು ಯಕ್ಷ ಪ್ರಶ್ನೆ. ಆ್ಯಕ್ಚುಲಿ ಕೆಲವು ಆಸ್ಪೆಕ್ಟಲ್ಲಿ ಬೆಳೀತಾ ಇದ್ದೀವಿ ಅಂತ ಅನ್ಕೊಬೋದು. ಕೆಲವು ಆಸ್ಪೆಕ್ಟಲ್ಲಿ ಇನ್ನೂ ಸ್ಟ್ಯಾಗ್ನೆಂಟಾಗೇ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ನಮ್ಗಳಿಗೆ ಇನ್ನೂ ಪ್ರೆಷರ್ ಆಗ್ತಾ ಇದೆ. EMI ಪ್ರೆಷರು. ನಾವೆಲ್ಲ ಇಡೀ ಜೀವನ ಸರ್ವೈವಲ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಹೆಂಗೆ ಸರ್ವೈವ್ ಇನ್ನು ಬದುಕದೆ ಯಾವಾಗ. ಸೊ ಆ ಆಸ್ಪೆಕ್ಟಲ್ಲಿ ನಾವು ಇನ್ನೂ ಬೆಳಿಬೇಕು ಅಂತ ಅನಿಸುತ್ತೆ. ಇನ್ನೊಂದು, ಇವಾಗ ಹೊಸದಾಗಿ ಆ್ಯಡ್ ಆಗಿರೋದು ನಮ್ಮ ತೇಜು ಬೆಳವಾಡಿ. ಅವ್ರ ಪಾತ್ರ ಕೂಡ ತುಂಬಾ ಹೈಲೈಟ್ ಆಗಿದೆ. ನೀವು ಜೋಶ್ ಸಿನಿಮಾ ಮಾಡಿದಾಗ ಎಷ್ಟು ಕನೆಕ್ಟ್ ಆದ್ರಿ ಎಲ್ರಿಗೂ ಕೂಡ. ಒಂದು ರಾಕಿ ಅನ್ನುವಂಥ ಪಾತ್ರ ಹೆಂಗೆ ಕನೆಕ್ಟ್ ಆಯಿತು, ಅದಾದಮೇಲೆ ಸುಮಾರು ಸಿನಿಮಾ ಬಂತು. ಅಫ್ಕೋರ್ಸ್ ಎಲ್ಲ ಸಿನಿಮಾನು ಹಿಟ್ ಆಗಬೇಕು, ಎಲ್ಲ ಪಾತ್ರನೂ ರಿಜಿಸ್ಟರ್ ಆಗಬೇಕು ಅಂತ ಏನಿಲ್ಲ.
ಸೊ ಈ ಸಿನಿಮಾ ಮತ್ತೆ ರಾಕೇಶ್ ಅಡಿಗ ಅವರಿಗೆ ಪ್ರಾಮಿಸಿಂಗ್ ಆಗಿದೆ. ಎಸ್, ಮತ್ತೆ ಆ ಜೋಶ್ ಸಿನಿಮಾನ ಮೀರಿಸಿ ಈ ಸಿನಿಮಾದ ಪಾತ್ರ ಮತ್ತೆ ರೆಜಿಸ್ಟರ್ ಆಗುವಂತ ಕಲ್ಪನೆ. ಈ ಮಧ್ಯದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ನಿಮ್ಮ ಲೈಫ್? ಸಾಕಷ್ಟು ಬದಲಾವಣೆ ಆಯಿತು, ಸಾಕಷ್ಟು ಫೇಲ್ಯೂರ್ಗಳು ಲೆಸನ್ ಕಲಿಸ್ಕೊಡ್ತು, ಜೀವನ ನೋಡೋ ರೀತಿ ಬದಲಾಯಿತು. ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದಟ್ ಫೇಲ್ಯೂರ್ಸ್. ತುಂಬ ಖುಷಿ ಆಗುತ್ತೆ ನನಗೆ ಇವಾಗ ಆಚೆ ನೋಡಿದಾಗ, ಹಬ್ಬ ಅವೆಲ್ಲ ಆಗಿದ್ದಕ್ಕೆ ಅಲ್ವಾ ನಾನು ಹಿಂಗಿರೋದು, ನಾನು ಹಿಂಗಾಗಿರೋದು. ಸೊ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಆ ಥರ ವಿಷಯಗಳಿಗೆ. ಆ್ಯಂಡ್ ಜೋಶ್ ಅಂತ ಇದ್ರಿ, ಜೋಶು ಅಷ್ಟೇ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋಂಥ ಪಾತ್ರ, ಈಗಲೂ ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ರಿಲೇಟ್ ಆಗುವಂಥ ಪಾತ್ರ. ಆ್ಯಂಡ್ ಈ ಪಾತ್ರನೂ ಅದೇ ಥರ ಇದೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಯಾರೋ ಒಬ್ರನ್ನ ನೋಡಿರ್ತಾರೆ ಈ ಥರ ಕ್ಯಾರೆಕ್ಟರ್ನ. ನೀವು ಹೇಳ್ದಂಗೆ ಆ ಪಾತ್ರಗಳು ಅಲ್ಲಲ್ಲಿ ರಿಜಿಸ್ಟರ್ ಆದಂಗೆ ಈಗ ನೀವು ಈ ಪಾತ್ರಕ್ಕಾಗಿ ಏನಾದರೂ ಸಣ್ಣ ಪುಟ್ಟ ತಯಾರಿ, ಬಿಕಾಸ್ ಹೌದು ನಮ್ಮ ಪಾತ್ರನೇ ನಮ್ಮ ಸಿನಿಮಾನೇ ಹೌದು, ಅದನ್ನ ನಾವು ಬೆಳೆದು ಬಂದ್ಬಿಟ್ಟಿದೀವಿ. ಅಂದ್ರೆ ಮಿಡಲ್ ಕ್ಲಾಸ್ ಲೈಫ್ ನ ಸ್ವಲ್ಪ ಮೀರ್ಬಿಟ್ಟು ಸ್ವಲ್ಪ ಬೆಳೆದಿದ್ದೀವಿ. ಅದಕ್ಕೆ ಮತ್ತೆ ಹಿಂದೆ ಹೋಗಿ ರಿಲೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ನಾವು ಏನಾದ್ರೂ ತಕ್ಕ ಮಟ್ಟಿಗೆ ತೂಗಿಸ್ಬೇಕು ಅಂದ್ರೆ ಸಮ್ ಚೇಂಜಸ್, ಸಮ್ ಅದರಲ್ಲಿ ಎಜುಕೇಟ್ ಅಂತ ಆಗ್ಬೇಕಾಗುತ್ತೆ. ಏನೆಲ್ಲ ತಯಾರಿ? ಎರಡು ಅಡ್ವಾಂಟೇಜಸ್ ಏನಾಯ್ತು ಅಂದ್ರೆ, ನಾನು ಇಷ್ಟು ಸಿನಿಮಾಗಳು ಮಾಡಿದ್ರು ಲೋಕಲಲ್ಲಿ ಇನ್ನೂ ಆ ಒಡನಾಟಗಳು ಇಟ್ಕೊಂಡಿದ್ದೀನಿ, ಆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದೀನಿ. ನಾನು ಬೈಕಲ್ಲೇ ಓಡಾಡೋದು ನಮ್ಮ ಏರಿಯಲ್ಲಿ. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಇನ್ನೊಂದು, ನಮ್ಮ ಡೈರೆಕ್ಟರ್ ನಾಗರಾಜ್ ಸ್ವಾಮಿಯಾಜಿ ಅವರು ಮಾಡಿಸಿದ ವರ್ಕ್ಶಾಪ್, ಅಲ್ಲಿ ನಮಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿಸ್ಲಿಲ್ಲ, ಬಟ್ ಆ ಪಾತ್ರ ಒಳಗೆ ಏನೇನು ಬೇಕು ಅಂತ ಹೇಳಿದ್ರು. ಇವಾಗ ಒಂದು ಪಾತ್ರ ಅಂದ ತಕ್ಷಣ ಅವ್ನು ಹಿಂಗಿರ್ತಾನೆ, ಮಾಸ್ ಆಗಿರ್ತಾನೆ, ಡೈಲಾಗ್ ಹೊಡಿತಾನೆ, ರಫ್ ಆ್ಯಂಡ್ ಟಫ್ ಆಗಿರ್ತಾನೆ ಅನ್ನೋದಿಲ್ಲ. ಈ ಪಾತ್ರ ಎಷ್ಟು ಡೆಪ್ತಲ್ಲಿ ನನಗೆ ಫೀಡ್ ಮಾಡಿದ್ರು ಅಂದರೆ, ಅವನ ತಂದೆ ಒಂದು ಎಡ್ವರ್ಟ್ ಮಾಡಿರ್ತಾರೆ, ಆ ಟ್ರಾಮಾ ಅವನಲ್ಲಿ ಕಾಡ್ತಾ ಇರತ್ತೆ. ಮತ್ತು ಅವನು ಕಾರ್ಪೊರೇಟರ್ ಆಗಬೇಕು ಅಂತ ಒಬ್ಬ ವ್ಯಕ್ತಿನ ನಂಬ್ಕೊಂಡು ಆ ಇನ್ಸೆಕ್ಯೂರಿಟಿ ಅವನನ್ನು ಕಾಡ್ತಾ ಇರುತ್ತೆ. ಮತ್ತು ಅವ್ನ ಒಳಗೆ ಇವೆಲ್ಲ ಪೇಯ್ನ್ ಇದ್ರೂ ಆಚೆ ಕಡೆ ಒಂದು ಕದರ್ನೆಸ್ ಮೇಂಟೈನ್ ಮಾಡಬೇಕು. ಇವಾಗ ನಾನು ರಿಯಲ್ ಲೈಫಲ್ಲಿ ನೋಡಿದಾಗಲೂ ಆ ಹುಡುಗರು ಹೆಂಗಿರ್ತಾರಂದರೆ, ಯಾವುದಾದ್ರು ಫಂಕ್ಷನ್ ಆಯ್ತಾ ಅವ್ರು ಸಿಕ್ಕರೆ, ಅಲ್ಲಿ ಮಾಡಿದೇನೋ, ಅದು ಕಳಿಸಿದೇನೋ, ಈ ಬ್ಯಾನರ್ ಹಾಕೋದೇನೋ, ಮಗ ಫಸ್ಟ್ ಅದು ಮಾಡಲು ಅದೇ ಇದರಲ್ಲೇ ಇರ್ತಾರೆ. ಬಾ ಮಗ ನಾನು ಇದೀನಿ, ತಲೆ ಕಟ್ಸ್ಕೊಂಬೇಡ. ಯಾಕೆ ಅವ್ರಿಗೆ ಏನೇ ಟೆನ್ಷನ್ ಇದ್ರು ಆ ಒಂದು ಕದರ್ನೆಸ್ ಮೇಂಟೈನ್ ಮಾಡಬೇಕು. ಯಾಕೆ ಬರೋದಂತೆ, ಆ ಫಂಕ್ಷನ್ ಆಗ್ತಿದ್ದಂಗೆ ಈ ಅಣ್ಣಂಗೆ ಒಳ್ಳೆ ಮರ್ಯಾದೆ ಸಿಕ್ತಲ್ಲ ಮಗ, ಸಕ್ಕದಾಗಾಯಿತು ಅಂತ ಪೆಗ್ ಆಗ್ತಾ ಖುಷಿ ಪಡ್ತಾರೆ, ಅಣ್ಣಂಗೆ ಆಯಿತು. ಬಟ್ ಅವ್ರ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾರೆ, ತುಂಬ ಕಮ್ಮಿ ಅವರು. ಅವೆಲ್ಲದು ಹೆಂಗೆ ಫೀಡ್ ಆಯಿತು ಅಂದರೆ, ಬಿಕಾಸ್ ಆಫ್ ವರ್ಕ್ಶಾಪ್ ಆ್ಯಂಡ್ ಬಿಕಾಸ್ ಆಫ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್, ನಾನು ಲೋಗ್ ಆ್ಯಕ್ಟಿಂಗೇ ಮಾಡೋ ಅವಶ್ಯಕತೆ ಬರಲಿಲ್ಲ. ಮೇಕಪ್ ಹಾಕಿ ಆ ಗೆಟಪ್ಪು ಎಲ್ಲ ಹಾಕಿ ಹಂಗಾದಾಗ ನಾನು ಸೂರ್ಯನೇ ಆಗಿಬಿಟ್ಟಿದ್ದೆ, ಸೂರ್ಯಾಗಿ ಜೀವಿಸಿದೆ ಅಷ್ಟೇ ಸಿನಿಮಾಲಿ. ಈಗ ರಾಕೇಶ್ ಅವರಿಗೆ ನಿಮ್ಮದೇ ಆದ ಫ್ಯಾನ್ ಬೇಸ್ ಇದೆ. ರಾಕೇಶ್ ಅವರ ಲೈಫ್ ಸ್ಟೋರಿ, ಅವರ ಲವ್ ಸಿನಿಮಾಗಳು, ರೊಮ್ಯಾಂಟಿಕ್ಕು, ಈ ಥರ ಫಾಲೋ ಮಾಡ್ಕೊಂಡು ಬಂದವರು, ನಿಮ್ಮಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಬರಲಿ ಅಂತ ಹೇಳಿ ಕಾಯ್ತಾ ಕೂತಿರೋರು ಸುಮಾರು ಜನ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದಷ್ಟು ಹಳೆ ಸಿನಿಮಾ ಫೇಲ್ಯೂರ್ಸ್ಗಳಾದಾಗ, ಕತೆ ಆಗಿರುತ್ತೆ ಅಥವಾ ಬೇರೆ ಮಾರ್ಕೆಟಿಂಗ್ ಅಥವಾ ಸ್ಟ್ರಾಟಜಿಯಲ್ಲೆಲ್ಲೋ ಫೇಲ್ಯೂರ್ ಆಗಿರುತ್ತೆ, ಎಲ್ಲೋ ಒಂದು ಕಡೆ ಬೇಜಾರಿರುತ್ತೆ. ಸೊ ಈ ಸಿನಿಮಾ ಮುಖಾಂತರ ಮತ್ತೆ ಅವರಲ್ಲಿ ಏನು ಭರವಸೆ ಇದೆ? ನೀವು ಐ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಪಾಸ್ಟ್, ಬಟ್ ಇವಾಗ ಏನು ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಎಲ್ಲರೂ ಕರೆಕ್ಟಾಗಿರಬೇಕು, ಎಲ್ಲರೂ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಅಲೈನ್ ಆಗಿರಬೇಕು. ಅದು ನಮ್ಮ ಕೈಲಿರಲ್ಲ. ಆ್ಯಕ್ಟರ್ಸ್ ನಮ್ಮ ಕೆಲಸ ನಾವು ಮಾಡ್ತೀವಿ, ಬಟ್ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ, ಹೆಂಗೆ ಪ್ರಾಡಕ್ಟ್ ಮಾಡ್ತಾರೆ. ಇದು ಆರ್ ಜೆ ಪ್ರದೀಪ್ ಅವರು ಫಸ್ಟ್ ಆಫ್ ಆಲ್ ಅವರು ಯಾವಾಗಲೂ ಟ್ರೆಂಡ್ ಸೆಟ್ಟಿಂಗ್ ಸಖತ್ ಸಿನಿಮಾಸಿಂದ. ಆ್ಯಂಡ್ ನಾಗರಾಜ್ ಸ್ವಾಮಿಯಾಜಿ ಅವರ ಟೆಕ್ನಿಕಲ್ ಇಂಟೆಲಿಜೆನ್ಸು, ಅವರ ವಿಷನ್ನು, ಕ್ಲಾರಿಟಿ. ಪ್ರೀ ಪ್ರೊಡಕ್ಷನಲ್ಲೇ ನಾವು ಪಬ್ಲಿಸಿಟಿವರೆಗೂ ರಿಟರ್ನ್ ಪ್ಲ್ಯಾನ್ ಆಗಿಬಿಟ್ಟಿತ್ತು. ಐ ಮೀನ್ ಹಿಂಗೆ ಸೆಲ್ ಮಾಡೋಣ ಪ್ರಾಡಕ್ಟ್ನ, ಇಂಥ ಜನನ ಕೇಟ್ರು ಮಾಡ್ತಾಯಿದ್ದೀವಿ, ಯಾವ ಉದ್ದೇಶಕ್ಕೆ ನಾವು ಈ ಕತೆ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಕ್ಲಾರಿಟಿ ಇರೋದ್ರಿಂದ ನನಗೆ ತುಂಬ ಸೇಫ್ ಅನ್ನಿಸ್ತು. ಆ್ಯಂಡ್ ಯು ವೋಂಟ್ ಬಿಲೀವ್, ನನ್ನ ಕತೆ ಓಕೆ ಅಂದ ತಕ್ಷಣ ರಪ್ಪನ್ ನನಗೆ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ರು. ಒಂದ್ಸಲ ನಮಗೂ ಓಕೆ ಆಗಲಿ ನೀವು ಅಂತ, ಸರಿ ಅಂತ ಒಂದು ಡೈಲಾಗ್ ಎನ್ಯಾಕ್ಟ್ ಮಾಡಿಸಿದ್ರು, ಖುಷಿಯಾಗಿ ಮಾಡಿದೆ. ಆ್ಯಂಡ್ ವರ್ಕ್ಶಾಪ್, ಸೊ ಆ ವರ್ಕ್ಶಾಪಲ್ಲೂ ಅಷ್ಟೇ ಎಲ್ಲ ಆ್ಯಕ್ಟರ್ಸು ಬಂದ್ವಿ, ಕೂತ್ಕೊಂಡ್ವಿ, ಇನ್ವಾಲ್ವ್ ಆದ್ರಿ. ಈ ಪ್ರಾಕ್ಟೀಸಸ್ ಇದೆಯಲ್ಲ, ದಟ್ ಪ್ರೂವ್ಸ್ ದಟ್ ಹೌ ಪ್ರೊಫೆಷ್ನಲ್ ದಿಸ್ ಟೀಮ್ ಇಸ್. ಯಾರೋ ನನ್ನ ಫ್ರೆಂಡು ಅಂತ ಹಾಕೊಳ್ಳೋದು ಏನೂ ಇಲ್ಲ. ಆ ಪಾತ್ರಕ್ಕೆ ಏನು ಬೇಕು ಆ ಪರ್ಫೆಕ್ಷನ್ ಇದೆಯಲ್ಲ, ಅದು ತುಂಬ ಖುಷಿ ಆಯಿತು. ಈಗ ಒಬ್ಬ ಮಿಡಲ್ ಕ್ಲಾಸ್, ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗ, ಅವನ ಮರ್ಯಾದೆಗೆ ಘನತೆ ಆಯಿತು ಅಥವಾ ಮನೆಯ ಮರ್ಯಾದೆ ಹೋಗುತ್ತೆ ಅಂತ ಬಂದಾಗ ಆ ರಿವೆಂಜ್ ಎಷ್ಟು ಉಗ್ರವಾಗಿರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ತೋರಿಸ್ತೀರಾ, ಬಟ್ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಹೆಂಗಿರ್ಬೋದು ರಿವೆಂಜ್? ನೀವು ಅಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಓನ್ ಲೈಫ್ಗೆ ನೀವು ಹೌದು, ಓನ್ ಲೈಫಲ್ಲೇ ಜನರಲ್ ಸೈಕಾಲಜಿ ನಮ್ದು ಹೆಂಗಿರತ್ತಂದರೆ, ನಾವೆಲ್ಲ ಯಾರು ನೋಡಿದವ್ರು ಏನು ಅನ್ಕೊತಾರೆ ಅಂತ ಬದುಕ್ತಾ ಇರ್ತೀವಿ. ಬಟ್ ಒಂದು ಟ್ರಿಗರ್ ಆದರೆ ಅದೇ ನಾವು ಆ ಹೆದರಿಕೆ ಭಯ ಎಲ್ಲ ಬಿಟ್ಟು ನೀನು ಯಾವನಾದರೆ ನನಗೇನಲ್ಲೋ ಹೋಗಲ್ಲೋ ಅಂತೀವಿ. ಸೊ ಆ ಒಂದು ಟ್ರಿಗರ್ ಪಾಯಿಂಟ್ ಎಲ್ಲರಲ್ಲೂ ಇರುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಎಲ್ಲರಲ್ಲೂ ಇರುತ್ತೆ. ಆ ಒಂದು ಎಮೋಷನ್ ಮರ್ಯಾದೆ ಪ್ರಶ್ನೆ. ಇನ್ನು ನಿಮಗೆ ಅವಕಾಶ ವಂಚನೆಗಳಾಗಿದ್ದು ಅಥವಾ ಸೇಮ್ ಬೆಳೀತಾ ಇರೋರನ್ನ ಪುಲ್ ಮಾಡಿ ಎಳೆದಿದ್ದು, ಅವಕಾಶಗಳನ್ನ
ಬಿಟ್ಕೊಟ್ಟಿದ್ದು, ಸ್ಯಾಕ್ರಿಫೈಸ್ ಮಾಡಿದ್ದು ರಿಯಲ್ ಲೈಫಲ್ಲಿ ಎಷ್ಟಾಗಿದೆ? ತುಂಬ ಆಗಿದೆ, ಇವಾಗಲೂ ಆಗ್ತಾ ಇರತ್ತೆ. ಒಂದೊಂದು ಸಲ ಅಂದರೆ ಪ್ರಿವಿಲೇಜ್ಡ್ ಅಂತ ಏನು ನೋಡ್ತೀವಿ ನಾವು ಸೊಸೈಟಿಲಿ, ಇವಾಗ ಒಂದು ದೇವಸ್ಥಾನಕ್ಕೆ ಹೋದರೂ ನಾವು ಕ್ಯೂವಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಬೇಕು. ಪ್ರಿವಿಲೇಜ್ಡ್ ಅವ್ರಿಗೆ ಬೇಗ ಎಂಟ್ರಿ. ಸೊ ಅಲ್ಲೇ ಸೆಪ್ರೇಷನ್ ಇದೆ. ಸೊ ಇವಾಗ ಮೇಲು ಜಾತಿ ಅಂತ ನಾವೇನಂತೀವಿ, ದುಡ್ಡಿರೋರೇ ಆಗಿಬಿಟ್ಟಿದ್ದಾರೆ ಅವರೆಲ್ಲ, ಅಂದರೆ ಪ್ರಿವಿಲೇಜ್ಡ್ ಪೀಪಲ್ ಅಂತ ಅನಿಸುತ್ತೆ. ಆ್ಯಂಡ್ ನಾವೆಲ್ಲರೂ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ, ನಾವೇ ಅಂದ್ಕೊಳ್ಳೋದು ಅವ್ರು ದೊಡ್ಡವರು ಅಂತ. ಅವ್ರು ದೊಡ್ಡವರು ಅಂತ ಅಂದ್ಕೊಂಡೆ ನಾವು ಚಿಕ್ಕವರಾಗೋದು. ಸೊ ಆ ಈಕ್ವಾಲಿಟಿ, ಆ ಒಂದು ಸೆಲ್ಫ್ ಎಸ್ಟೀಮ್ ನಾವು ಮೇಂಟೈನ್ ಮಾಡಬೇಕು. ಆ ಸೆಲ್ಫ್ ಎಸ್ಟೀಮ್ ನಮ್ಮಲ್ಲಿರುವಾಗ ಅವ್ರು ಏನೇ ನಮ್ಗೆ ಇನ್ಫೀರಿಯರ್ ಫೀಲ್ ಮಾಡಿಸಿದ್ರು ನಾವು ಆಗಲ್ಲ, ಅಥವಾ ನಾವು ಅವ್ರನ್ನ ಸುಪೀರಿಯರ್ ಆಗಿ ನೋಡಲ್ಲ. ಸೊ ಈ ಒಂದು ಎಕ್ಸ್ಪೀರಿಯನ್ಸಸ್ಗಳು ತುಂಬ ಕಡೆ ಈ ಥರ ಮಿಸ್ಟ್ರೀಟ್ ಆಗಿರೋದು. ಇವಾಗ ನಾನು ಸಿನಿಮಾ ಡಿಸ್ಕಷನ್ಗೋ ಯಾವುದಕ್ಕೋ ಬೈಕಲ್ಲಿ ಹೋದರೆ, ಬಾರಪ್ಪ ಕೂತ್ಕೋ, ಎಷ್ಟು ಸಿನಿಮಾ ಮಾಡಿದ್ಯಾ, ಏನು ಮಾಡ್ತಾಯಿದ್ಯಾ ಅಂತಾರೆ. ಅದೇ ಕಾರಲ್ಲಿ ಹೋದರೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಸೊ ಹೌ ಡು ಯು ಗೇಜ್ ಅ ಪರ್ಸನ್? ನೀವು ಮರ್ಯಾದೆ ಹೆಂಗೆ ಕೊಡ್ತೀರಾ? ಅಪಿಯರೆನ್ಸ್ ನೋಡ್ಕೊಡ್ತೀರಾ, ಅವ್ನು ಹಾಕೋ ಬಟ್ಟೆ ಮೇಲೆ ಕೊಡ್ತೀರಾ? ಸೊ ಹಂಗೆ ಮರ್ಯಾದೆ ಸಿಗ್ತಾ ಇದ್ದೆ ಅಂದಾಗ ನಾವು ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತೀವಿ, ಅದೇ ನಮ್ಮ ಗೋಲು. ನಾನು ಎಲ್ಲರ ಜೊತೆ ಚೆನ್ನಾಗಿ ಬದುಕಬೇಕು, ಒಳ್ಳೆ ಕಾರ್ ತೊಗೊಬೇಕು, ಅವೆಲ್ಲ ಏನಕ್ಕೆ ಬೇರೆಯವ್ರ ಮುಂದೆ, ಬೇರೆಯವರಿಂದ ವಿ ಸೀಕ್ ದಟ್ ರೆಸ್ಪೆಕ್ಟ್. ಅವ್ರ ಈಗೋ ಸೀಕ್ಸ್ ದಟ್ ರೆಸ್ಪೆಕ್ಟ್. ಅದು ಹೊಡೆದಾಕಬೇಕು. ಆ್ಯಂಡ್ ಈ ಸಿನಿಮಾ ಆ ಮೆಸೇಜ್ ಹೇಳ್ದಿದ್ರು ನಮ್ಮ ಥರ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಸೊಲೇಸ್ ಸಿಗುತ್ತೆ, ಒಂಥರ ಒಂದು ತೃಪ್ತಿ ಸಿಗುತ್ತೆ. ಯಾಕಂದರೆ ನಮ್ಮ ಲೈಫ್ನ ಅವ್ರ ಪಾತ್ರಗಳಾಗಿ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಹುಮ್ಮಸ್, ಧೈರ್ಯ ಸಿಗುತ್ತೆ. ಇನ್ನು ಎಷ್ಟೋ ಜನ ಮಿಡಲ್ ಕ್ಲಾಸ್ ಆಗಿರ್ಬೋದು, ಬೇರೆ ನಾಟ್ ಓನ್ಲಿ ಮಿಡಲ್ ಕ್ಲಾಸ್, ಎಲ್ಲ ಏಜ್ ಗ್ರೂಪ್ಗೂ ರೀಚ್ ಆಗುತ್ತೆ. ಈ ಹಣ ಗಳಿಸ್ಬೇಕು ಅನ್ನೋ ಒಂದು ಅರ್ಜೆಂಟಲ್ಲಿ ಏನು ಮಾಡ್ತಾರೆ, ಮತ್ತೆ ಗಳಿಸೋಕ್ಕಾಗದೇ ಇರುವಂಥ ಆಯಸ್ಸನ್ನೇ ಕಳ್ಕೊಂಡ್ಬಿಡ್ತಾರೆ. ಅಂದರೆ ಏಜ್ ಬಾರ್ ಆಗಿದೆ. ಎಕ್ಸಾಕ್ಟ್ಲಿ. ಬಿಕಾಸ್ ಈ ಸಕ್ಸಸ್ ಅನ್ನೋದು ಇದೆಯಲ್ಲ, ಅದೊಂದು ದೊಡ್ಡ ಭ್ರಮೆ. ನೀನು ಸಕ್ಸಸ್ ಆಗಬೇಕು ಅಂದರೆ ಶ್ರೀಮಂತ ಆಗಬೇಕು, ಹಿಂಗೆ ರೀಚ್ ಆಗಬೇಕು. ಇಲ್ಲ, ಸಕ್ಸಸ್ ಈಸ್ ಸಬ್ಜೆಕ್ಟಿವ್. ಗುರು, ನನ್ನ ಪ್ರಕಾರ ನಾನು ಖುಷಿಯಾಗಿ ಬದುಕೋದೇ ಸಕ್ಸಸ್. ಇಫ್ ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್, ನನಗೇನು ಜಲಸಿ, ಟ್ರಾಮಾ, ಹೇಟ್ರೆಡ್ ಯಾರ ಮೇಲೂ ಇಲ್ಲ, ನಾನು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದೇ ಸಕ್ಸಸ್. ಸೊ ಆ ಸಕ್ಸಸ್ ಅನ್ನೋದನ್ನು ನಾವು ಮೆಟೀರಿಯಲಿಸ್ಟಿಕ್ಕಾಗಿ ಆ್ಯಡ್ ಮಾಡಿಕೊಂಡು, ರೆಸ್ಪೆಕ್ಟ್ ಸಿಗಲಿ, ನಾನು ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ರೇಸಲ್ಲಿ ಬೀಳ್ತೀವಲ್ಲ, ಎಲ್ಲರೂ ಆ ರೇಸಲ್ಲಿ ಬೀಳ್ತಾರೆ. ಸ್ಕೂಲಿಂದ ಅದೇ ಫೀಡ್ ಮಾಡ್ಕೊಂಬರ್ತಾರೆ. ಆ ರೇಸಲ್ಲಿ ಹೋಗು, ವರ್ಕ್ ಹಾರ್ಡ್, ಅಚೀವ್. ಸತ್ರು ಇಷ್ಟು ಜನ ಬಂದು ನಿನ್ನ ನೋಡಬೇಕು, ನೋಡು ಅವ್ರು ಸತ್ತಾಗ ಎಷ್ಟು ಜನ ಬಂದರು, ನಾನು ಹಂಗೆ ಆಗಬೇಕು. ಆಲ್ ದಟ್ ಪ್ರೆಷರ್ ಅದೇನಾಗುತ್ತೆ, ಡಿಸೈರಿಂದ ಎಂಟ್ರಾಗಿ ಪ್ರೆಷರ್ ಆಗ್ಬಿಡುತ್ತೆ. ಸೊ ನಾವು ಎಲ್ಲಿದ್ರೂ ಅಬಂಡೆಂಟ್ ಆಗಿರೋಣ. ಹೌದು, ನಾವು ಮಿಡಲ್ ಕ್ಲಾಸ್, ಸೋ ವಾಟ್, ನಮ್ಮಷ್ಟು ಎಂಜಾಯ್ ಯಾರೂ ಮಾಡಲ್ಲ, ನಮಗೇನು ಪ್ರೆಷರ್ ಇಲ್ಲ, ಖುಷಿಯಾಗಿದ್ದೀವಿ. ಆ್ಯಂಡ್ ಪ್ರಕೃತಿ ಇದೆ, ಗಾಳಿ ಇದೆ, ನೀರಿದೆ, ಇಟ್ಸ್ ಸೋ ಬ್ಯೂಟಿಫುಲ್. ಇದೊಂದು ಪ್ರಶ್ನೆ ನಿಮ್ಮ ಹತ್ರನೇ ಕೇಳಬೇಕು ಎಸ್ಪೆಷಲಿ. ಯಾಕಂತ ಅಂದರೆ ನಾವು ಒಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ, ಐ ಲವ್ ಯು ಅಂತ ಹೇಳಬೇಕು ಅಂದ್ಕೊಂಡಿರ್ತೀವಿ. ಆದರೆ ಹೇಳೋಕ್ಕೆ ಭಯ ಪಟ್ಟಿದ್ದು ಅಂತ ಅಂದರೆ ಇಟ್ಸ್ ಓನ್ಲಿ 90s ಕಿಡ್. ಇವಾಗಿನ ಕಿಡ್ ಡೈರೆಕ್ಟ್ ಇಷ್ಟ ಆಯ್ತಾ, ಐ ಲವ್ ಯು, ನಾನು ಇಷ್ಟಪಡ್ತೀನಿ, ಬಾ ಡೇಟ್ ಹೋಗೋಣ ಅಂತ. ಬಟ್ 90s ಕಿಡ್ ಹೇಳಿದ ಉದಾಹರಣೆ ತುಂಬ ಕಡಿಮೆ. ಎಲ್ಲೋ ಒಂದು ಕಡೆ ಹೇಳಿದ್ರಲ್ಲಿ ತಪ್ಪು ತಿಳ್ಕೊತಾರೋ, ಭಯ ಪಡ್ತಾರೋ, ಆ ಥರ ಹೇಳಿ ಒಳಗೆ ಅದುಮ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಇಲ್ಲ, ಅವಾಗ ಟೆಕ್ನಾಲಜಿ ಇಲ್ಲದೆ ಇರೋ ಟೈಮಲ್ಲಿ, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಇಮೇಲ್ ಮಾಡಿದ್ದೀನಿ ಒಬ್ಬಳಿಗೆ, ನೀನು ಕಂಡ್ರೆ ಇಷ್ಟ ಹೆಂಗೆ ಅಂತ. ಇನ್ನೊಂದು ಸಲ ಸ್ಲ್ಯಾಮ್ ಬುಕ್ ಅಂತ ಬರ್ತಿತ್ತಲ್ಲ, ಅದನ್ನು ತೊಗೊಂಡೋಗಿ ಕೊಟ್ಟಿದ್ದೆ. ಲಾಸ್ಟ್ ಪೇಜಲ್ಲಿ ಒಂದು ಸ್ಟಾರ್ ಹಾಕಿದ್ದೆ. ಅವಳು ಕೊಡ್ತಾ, ನೀನು ಫಿಲ್ ಮಾಡು, ನಾನು ಇಷ್ಟ ಇಲ್ಲ ಅಂದರೆ ಎಲ್ಲರೂ ಫಿಲ್ ಮಾಡು, ಇಷ್ಟ ಅಂದರೆ ನಾನು ಸ್ಟಾರ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲೇ ಫಿಲ್ ಮಾಡು. ಮಾಡಿರಲಿಲ್ಲ ಅವಳು. ಅಯ್ಯೋ, ನನ್ನ ಸಿನಿಮಾ, ನನ್ನ ಕಾಲೇಜ್ ಡಿಗ್ರಿಗೆ ಬರೋವರೆಗೂ, ಡಿಗ್ರಿ ಆಲ್ಮೋಸ್ಟ್ ಮುಗಿಯೋವರೆಗೂ ಎಲ್ಲ ಒನ್ ವೇ ಟ್ರಾಫಿಕ್. ಮೇ ಬಿ ನಾನು ಹೋಗ್ತಾ ಇದ್ದಿದ್ದು ಅಂಥವ್ರ ಹಿಂದೆ, ತೀರಾ ಸ್ಟೂಡಿಯಸ್, ಬುಕ್ ವರ್ಮ್ಸ್, ನನಗೇನೋ ಅವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದೆ ನಾನು. ಓಕೆ, ನಿಮ್ಮ ಮನೆಯಲ್ಲಿ ಮರ್ಯಾದೆ ಪ್ರಶ್ನೆಯಿಂದ ಸಿನಿಮಾ ಮಾಡ್ತಾ ಇದ್ದೀನಿ, ಕತೆ ಹಿಂಗಿದೆ ಅಂದಾಗ ಏನು ಹೇಳಿದ್ರು? ವಾವ್, ಎಂಥವನ್ನ ಹಾಕೊಂಡಿದ್ದಾರೆ ಮರ್ಯಾದೆ ಪ್ರಶ್ನೆಗೆ. ಎಲ್ಲಿದೆ ನಿನಗೆ ಅಂದರೆ ಸುಮ್ಮನೆ ರೇಗಿಸ್ತಾ ಇರ್ತಾರೆ. ನಮ್ಮಮ್ಮ ಎಲ್ಲ ಜಾಸ್ತಿ ರೇಗಿಸ್ತಾರೆ ಇದೇ ಥರ. ಹೌದು, ನನಗೂ ಎಲ್ರಿಗೂ ನಿಮಗೆ ಮಾನ ಮರ್ಯಾದೆ ಇದೆಯಾ? ಎಲ್ಲಿದೆ ಮಾನ ಮರ್ಯಾದೆ? ಹೌದು, ಕಣ್ಣಿಲ್ಲಿದೆ, ಮೂಗಿಲ್ಲಿದೆ, ಮಾನ ಮರ್ಯಾದೆ ಎಲ್ಲಿದೆ? ಐ ಡೋಂಟ್ ನೋ. ಹೌದು, ಇಲ್ಲ, ನಾನು ಪರ್ಸ್ನಲಿ ತುಂಬ ಫೈಂಡ್ ಔಟ್ ಮಾಡಿದ್ದೀನಿ. ಆ್ಯಂಡ್ ನಾನೊಬ್ಬ ಇವಾಗ ಐ ಕನ್ಸಿಡರ್ ಮೈ ಸೆಲ್ಫ್ ಆ್ಯಸ್ ಅ ಶೇಮ್ಲೆಸ್ ಪರ್ಸನ್. ಬಟ್ ಶೇಮ್ಲೆಸ್ ಅಂದ ತಕ್ಷಣ ಇನ್ಸೆನ್ಸಿಟಿವ್ ಅಲ್ಲ, ಆಕ್ವರ್ಡ್, ಬೇರೆಯವ್ರಿಗೆ ಆಕ್ವರ್ಡ್ ಫೀಲ್ ಮಾಡಿಸೋದಲ್ಲ. ಐ ಆಮ್ ಶೇಮ್ಲೆಸ್ ಅಂದರೆ ನಾ ಬೌಂಡ್ರಿಗಳು ಹಾಕ್ಕೊಂಡಿಲ್ಲ. ಇನ್ನು ಫಸ್ಟ್ ಟೈಮ್ ಸುನಿಲ್ ರಾವ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದು, ಆ್ಯಂಡ್
ನಮ್ಮ ಪೂರ್ಣ ಮೈಸೂರು ಅವ್ರ ಜೊತೆ ಕೆಲಸ ಮಾಡಿದ್ದು, ತೇಜು ಬೆಳ್ವಾಡಿ ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ನಮ್ಮ ಪ್ರದೀಪ್ ಅವರು ಮತ್ತು ಇವರು ಸರ್ ಡೈರೆಕ್ಟರ್ ಸರ್ ನಾಗರಾಜ್ ಸ್ವಾಮಿ. ಫಸ್ಟ್ ಆಫ್ ಆಲ್ ಸುನಿಲ್ ರಾವ್ ಅವರು ನಾನು ಫಸ್ಟು ಸೆಕೆಂಡ್ PU ಎಲ್ಲೋ ಇರುವಾಗ MG ರೋಡಲ್ಲಿ ಒಂದು ಪಬ್ಗೆ ಹೋಗಿದ್ದೆ. ಅಲ್ಲಿ ಕೂತಿದ್ರು. ನಾನು ಹೋಗಿ ಹಾಯ್ ಸರ್, ಸೆಕೆಂಡ್ PUನೂ ಮುಗ್ದಿರಲಿಲ್ಲ, ಇನ್ನು ಫಸ್ಟ್ PU ಏನೋ. ಹಾಯ್ ಸರ್, ನಿಮ್ಮ ಸಿನಿಮಾ ನೋಡಿದ್ದೀನಿ, ಎಕ್ಸ್ಕ್ಯೂಸ್ ಮೇಲ್ಲ ಸಾಕಾಗಿದೆ. ಥ್ಯಾಂಕ್ಸ್ ಮ್ಯಾನ್ ಅಂದರು. ಸರ್ ನಾನು ಫಿಲ್ಮ್ ಫೀಲ್ಡಿಗೆ ಬರಬೇಕು ಅಂತಿದ್ದೀನಿ. ಹಂಗೇನು ಫಸ್ಟ್ ಫಿನಿಶ್ ಅವರ್ ಎಜುಕೇಷನ್ ಬ್ರದರ್ ಅಂದಿದ್ರು. ಅದಾದ್ಮೇಲೆ ಕಟ್ ಮಾಡಿದ್ರೆ ಇಲ್ಲಿ ಹೇಳಿದೆ, ನನಗೆ ಅವ್ರಿಗೆ ಜ್ಞಾಪಕ ಇಲ್ಲ, ಬಟ್ ಹೌದಾ ಇರ್ಬೋದೇನೋ, ನನಗೆ ಎಜುಕೇಷನ್ ಮುಗಿಸು ಅಂತ ನನ್ನಿಂದನೇ ಬಂದಿರುತ್ತೆ ಈ ಡೈಲಾಗ್ ಬಿಡು ಅಂದರು. ಬಟ್ ಕಂಫರ್ಟ್ ಎಷ್ಟು ಫೀಲ್ ಆಯ್ತು ಅಂದರೆ ಅವ್ರ ಜೊತೆ, ಹೋಗೋ ಬಾರೋ ಅನ್ಬೇಕು, ಬಾರೋ ಮಗ ಏನು ಅನ್ಬೇಕು. ಎಲ್ಲೂ ಒಂದು ಸೆಕೆಂಡ್ ನನಗೆ ಅವ್ರ ಸೀನಿಯರ್ ಅಂತ ಅನಿಸಿಲ್ಲ, ಬಿಕಾಸ್ ಹಿ ವೈಬ್ರೇಟೆಡ್ ದಟ್ ವೇ. ನ್ಯಾಚುರಲಿನೇ ಹಿ ವಾಸ್ ಸೋ ಈಸಿ ಗೋಯಿಂಗ್. ಆ್ಯಂಡ್ ಪೂರ್ಣಚಂದ್ರ ಅಂತೂ ಕೇಳಲೇಬೇಡಿ, ಹಿ ಈಸ್ ಸೋ ಮಚ್ ಫನ್ ಆ್ಯಂಡ್ ಹಿ ಈಸ್ ಸೋ ಮಚ್ ಸ್ಪಾಂಟೇನಿಯಸ್ ಅಂದರೆ. ಆ್ಯಂಡ್ ಅವ್ರದ್ದು ನಂದು ಜಾಸ್ತಿ ಕಾಂಬಿನೇಷನ್ ಇದೆ. ನಾವು ಡಿಸ್ಕಸ್ಸೇ ಮಾಡ್ತಾ ಇರಲಿಲ್ಲ. ಅಂದರೆ ಒಂದು ಬ್ರಿಲಿಯಂಟ್ ಆ್ಯಕ್ಟರ್ ಜೊತೆ ವರ್ಕ್ ಮಾಡೋ ಅಡ್ವಾಂಟೇಜ್ ಏನಂದರೆ, ನಾನು ಸುಮ್ಮನೆ ಹಿಂಗೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡ್ರೆ ಅವ್ರು ಲೈಟರ್ ತೆಗೆದು ಹಿಂಗಿಡೋದು ಆನ್ ವೈಲ್ ವಿ ಆರ್ ಆ್ಯಕ್ಟಿಂಗ್. ಮತ್ತು ಏನೋ ಮಾಡ್ತಾನೆ, ನಾನು ಅವ್ರ ಶರ್ಟ್ ಸರಿ ಮಾಡೋದು ಅಥವಾ ಅವನೇನೋ ಕೂದಲು ಸರಿ ಮಾಡೋದು. ಸೊ ಒಬ್ಬರು ಇಂಟೆಲಿಜೆಂಟ್ ಆ್ಯಕ್ಟರ್ ಜೊತೆ ವರ್ಕ್ ಮಾಡೋ ಅಡ್ವಾಂಟೇಜ್ ಏನಂದರೆ, ಅವರು ನಮಗೆ ಎಲ್ಲಿ ಸ್ಪೇಸ್ ಕೊಡಬೇಕು ಕೊಡ್ತಾರೆ, ಎಲ್ಲಿ ಹಿಂಗೆ ಎತ್ಕೊಡ್ಬೇಕು ಕೊಡ್ತಾರೆ. ಆ್ಯಂಡ್ ತೇಜು ಅವರಂತೂ ಫಸ್ಟ್ ಡೇ ಅವ್ರು ನೋಡಿದಾಗ ಆಲ್ರೆಡಿ ಸೀನಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ರು. ಒಂದು ಸೀರಿಯಸ್ ಸೀನ್ ಇತ್ತು, ನನಗೆ ಅವ್ರ ಪರಿಚಯ ಇಲ್ಲ. ನಾನು ಹೋದೆ, ಕೂತಿದ್ದಾರೆ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅವ್ರನ್ನ ನೋಡೇ ನಾನು ಇನ್ವಾಲ್ವ್ ಆಗ್ಬಿಟ್ಟೆ. ಅವ್ರಿಗೆ ಹಾಯ್ ಹಲೋ ಏನು ಅಂದಿಲ್ಲ, ಅವ್ರನ್ನ ನೋಡಿ ಓಕೆ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾ ಇವಾಗ ನಾನು ಇನ್ವಾಲ್ವ್ ಆಗ್ಬಿಟ್ಟೆ. ನನಗೆ ಅದಾಗಿ ತುಂಬ ದಿನ ಆದಮೇಲೆ ನಮಗೊಂದು ಬಾಂಡಿಂಗ್ ಬೆಳೀತು, ಒಂದು ಇಂಟ್ರಾಕ್ಷನ್ ಬೆಳೀತು. ಬಟ್ ಖುಷಿ ಆಗುತ್ತೆ ಈ ಥರ ಪರ್ಫೆಕ್ಷನಿಸ್ಟ್ ಜೊತೆ ವರ್ಕ್ ಮಾಡಿದಾಗ. ಈಗ ಯೂಶಲಿ ಬೇರೆ ಸಿನಿಮಾ, ಧಾರಾವಾಹಿ ಮತ್ತೊಂದು ಅಂದಾಗ ಯಪ್ಪ ಬೇಗ ಯಾವಾಗ ಅದು ಪ್ಯಾಕಪ್ ಅಂತಾರೋ ಅನ್ನುವಷ್ಟು ನಮಗೆ ಕಾಯ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ ಎಷ್ಟು ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ವಿ ಅಂದರೆ, ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ, ಎಷ್ಟೊಂದು ಲೊಕೇಶನ್ಗಳಲ್ಲಿ ಕ್ಯಾರವಾನ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಪ್ಲ್ಯಾನಿಂಗ್ ಹೆಂಗಿತ್ತು ಅಂದರೆ, ಯಾವ್ಯಾವ ಆ್ಯಕ್ಟ್ರು ಎಷ್ಟು ಗಂಟೆಗೆ ಶಾಟ್ ಇದೆ, ಅದು ಮುಗಿದ್ಮೇಲೆ ಅವ್ರು ಕ್ಯಾರವಾನ್ಗೆ ಹೆಂಗೆ ಹೋಗಬೇಕು, ಅಕಸ್ಮಾತ್ ಅಲ್ಲಿ ರೆಸ್ಟ್ ರೂಮ್ ಯೂಸ್ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು. ಆ್ಯಂಡ್ ಯಾರನ್ನೂ ಒಂದು ನಿಮಿಷ ವೆಯ್ಟ್ ಮಾಡಿಸ್ತಾ ಇರಲಿಲ್ಲ, ಅಥವಾ ಸುಮ್ಮನೆ ಸೆಟ್ಟಿಗೆ ಕರೆಸಿ ಇದು ಮಾಡ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಸೆಟ್ಟಲ್ಲಿ. ಕೂತ್ಕೊಳ್ಳಿ ಪ್ರದೀಪ್ ಅವ್ರು ಬೈತಾರೆ, ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ. ಆ್ಯಂಡ್ 10 ನಿಮಿಷಕ್ಕೆ ಏನಾದ್ರು ಕುಡಿತೀರಾ, ಏನಾದ್ರು ತಿಂತೀರಾ ಅಂದರೆ ಅಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡಿದ್ರು. ನಮಗೆ ಏನು ಟ್ರಾವೆಲ್ ಮಾಡಬೇಕಪ್ಪ, ಲೊಕೇಶನ್ ದೂರ ಅಪ್ಪ ಅಥವಾ ಬಿಸಿಲಿದೆ ಹಂಗೆ ಆ ಥರದ್ದು ಏನಂದರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಕ್ಲಾರಿಟಿ ಬೇರೆ, ಪಾತ್ರದಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಫೀಡ್ ಮಾಡಿಬಿಟ್ಟಿದ್ರು ಅಂದರೆ ಎಲ್ಲರಿಗೂ ಗೊತ್ತು ಏನೇನು ಮಾಡಬೇಕು. ಆಗಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಸೊ ಮರ್ಯಾದೆ ಪ್ರಶ್ನೆ ನವೆಂಬರ್ 22 ರಿಲೀಸ್ ಆಗ್ತಾ ಇದೆ. ಒನ್ ಆಫ್ ದ ಪ್ರಾಮಿಸಿಂಗ್ ಟ್ರೇಲರ್. ತುಂಬ ದಿನಗಳ ಆದಮೇಲೆ ಒಂದು ಒಳ್ಳೆ ಟೀಮ್ ಮತ್ತೆ ಜನಗಳಲ್ಲಿ ರಿಜಿಸ್ಟರ್ ಆಗುವಂಥ ಪಾತ್ರಗಳನ್ನು ಹೊತ್ತು ಆ ಕಥೆಯನ್ನು ಕೂಡ ಜನರಲ್ಲಿ ರಿಜಿಸ್ಟರ್ ಮಾಡಿಸಿ, ಹೌದು ಇದು ನನ್ನ ಲೈಫ್, ಹೌದು ಇದು ನಮ್ಮದೇ ಜೀವನ ಅನ್ನುವಂಥ ಪ್ರೂವ್ ಮಾಡುವಂಥ ಸಿನಿಮಾ ಮತ್ತೆ ಬರ್ತಾ ಇದೆ. ಎಷ್ಟು ಹೋಪ್ ಇದೆ, ಅಫ್ಕೋರ್ಸ್ ಭಯ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಎಷ್ಟು ಖುಷಿ ಇದೆ ಈ ಟೈಮಲ್ಲಿ? ಭಯ ಅಂತೂ ಇಲ್ಲ, ಬಿಕಾಸ್ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ಸೋಲೋದಂತೂ ಇಲ್ಲ, ಚಾನ್ಸೇ ಇಲ್ಲ. ಎಷ್ಟು ದೊಡ್ಡದಾಗತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ಟು ವೆಯ್ಟ್ ಆ್ಯಂಡ್ ಸಿ. ಆ್ಯಂಡ್ ಐ ಲಿವ್ ಇನ್ ದ ಪ್ರೆಸೆಂಟ್. ಇವಾಗ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಹಿಂಗೆ ಮಾತಾಡ್ತೀನಿ, ದಟ್ ವಿಲ್ ಡಿಫೈನ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ದ ರಿಲೀಸ್, ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಇಸ್. ಸೊ ಇಲ್ಲೇ ಐ ಆಮ್ ವೆರಿ ಕಂಟೆಂಟ್ ವಿತ್ ದ ಹೋಲ್ ಔಟ್ಪುಟ್. ಆ್ಯಂಡ್ ಈ ಸಿನಿಮಾ ಗೆದ್ದರೆ ಇಟ್ ವಿಲ್ ಬಿ ಅ ಗುಡ್ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಜಾ ಕನ್ನಡ ಜೊತೆಗೆ ನಿಮ್ಮ ಇಂಟರ್ವ್ಯೂನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಮಜವಾಗಿತ್ತು. ಆ್ಯಂಡ್ ನಿಮ್ಮ ಕ್ವಶನ್ಸ್ ವರ್ ವೆರಿ ವೆರಿ ಇಂಟ್ರಾಕ್ಟಿವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಮಜಾ ಕನ್ನಡದ ಮಜವಾದ ಇಂಟರ್ವ್ಯೂ. ಮತ್ತಷ್ಟು ಮೋರ್ ಇಂಟರ್ವ್ಯೂಸ್ಗಳಿಗೆ ಮಜಾ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಕೂಡ ಫಾಲೋ ಮಾಡಿ. ನಮಸ್ಕಾರ.